ಹಾಯ್ ಹಲೋ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಯವರಿಗೆ. ಸೊ ಈ ವಿಡಿಯೋದಲ್ಲಿ ಎಫ್ ಡಿ ಎ ಎಕ್ಸಾಮಿನೇಷನ್ ಯಾವ ರೀತಿ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ನಿಮಗೆ ತಿಳಿಸ್ಕೊಡಲಾಗತ್ತೆ. ಓಕೆ, ಸೊ ನೀವು ಸೆಕೆಂಡ್ ಪಿ ಯು ಸಿ ಮಾಡಿರ್ತೀರಾ ಅಥವಾ ಡಿಗ್ರಿ ಮಾಡಿರ್ತೀರಾ ಅಥವಾ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿರ್ತೀರಾ. ಓಕೆ, ಸೊ ಆರಾಮ್ಸೆ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಇದರ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ಇಲ್ಲ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ 7892575079. ಓಕೆ, ಇದಕ್ಕೆ ಹಾಯ್ ಅಂತ ಕಳಿಸಿ. ಈ PDF ಆಗಿರ್ಬೋದು, ಈ ಒಂದು ಗ್ರೂಪ್ ಇದು ಲಿಂಕ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಲಿಂಕು, ಅದೇ ರೀತಿ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಸೆಂಡ್ ಮಾಡ್ತೀನಿ, ಆಯಿತಾ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ ಮಹಾಮಂಡಲ್ ರೆಗ್ಯುಲರ್ ಅಂತ ಕೊಟ್ಟಿದ್ದಾರೆ. ಓಕೆ, ಚಾಮರಾಜಪೇಟ್ ಬೆಂಗಳೂರು ಅಂತ. ಸೆಕೆಂಡ್ ರೋ ಅಲ್ಲಿ ಬಂತಂದರೆ KSCCF ರಿಕ್ರೂಟ್ಮೆಂಟ್ 2025 ಅಂತ ಕೊಟ್ಟಿದ್ದಾರೆ ಇಂಟರ್ಫರೆನ್ಸ್. ಓಕೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಪೇಜಲ್ಲಿ ಹೋದರೆ ಏನಿರಲ್ಲ, ಜಸ್ಟ್ ನೀವು ಒಂದು ನೋಟಿಫಿಕೇಶನ್ PDF ಅನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಷ್ಟೇ, ಆಯಿತಾ. ಇಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಕೇಳುತ್ತೆ. ಓಕೆ, ಕ್ಯಾಂಡಿಡೇಟ್ ಫುಲ್ ನೇಮ್ ಅಂತ. ಸೊ ಆ್ಯಸ್ ಪರ್ ಆಸ್ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿ ಹೆಸರಿದೆ ಡಿಕ್ಟೋ ಅದೇ ಟೈಪ್ ನೀವು ಟೈಪ್ ಮಾಡಬೇಕು. ಸೆಕೆಂಡ್ ಫಾದರ್ಸ್ ನೇಮ್ ಅಂತ ಇದೆ. ಓಕೆ, ಸೊ ನಿಮ್ಮ ಫಾದರ್ಸ್ ನೇಮನ್ನು ಆ್ಯಸ್ ಪರ್ ಆಸ್ SLC ಅದ್ರ ಮುಖಾಂತರ ಎಂಟರ್ ಮಾಡಿ. ನೆಕ್ಸ್ಟ್ ಮದರ್ ನೇಮು, ಆ ನಂತರ ಸ್ಪೌಸ್ ನೇಮ್ ಬರುತ್ತೆ, ಅದ್ರ ಅಪ್ಲಿಕೇಬಲ್ ಆದರೆ ಅಷ್ಟೇ ಬರೀರಿ, ಇಲ್ಲಾಂದ್ರೆ ಬಿಡಿ, ಆಯಿತಾ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಡೇಟನ್ನು ಚೂಸ್ ಮಾಡ್ಕೊಳ್ಳಿ, ಮಂತನ್ನು ಚೂಸ್ ಮಾಡ್ಕೊಳ್ಳಿ, ಆ ನಂತರ ಯಾವ ವರ್ಷ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟು ಜೆಂಡರ್ ಮೇಲ್ ಆರ್ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಆಧಾರ್ ಕಾರ್ಡ್ ನಂಬರ್ ನಿಮ್ಮದು ಎಂಟ್ರ್ ಮಾಡಬೇಕು. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸಂಖ್ಯೆ ಎಂಟ್ರ್ ಮಾಡಿಬಿಟ್ಟು ಇಮೇಲ್ ID ಎಂಟ್ರ್ ಮಾಡಿಬಿಟ್ಟು ಒಂದು ಕ್ಯಾಪ್ಚಾ ಇದೆ, ಆ ಕ್ಯಾಪ್ಚಾನ ಫಿಲ್ ಮಾಡಿ. ಕ್ಯಾಪ್ಚಾ ಫಿಲ್ ಮಾಡಿದ್ಮೇಲೆ ಕೆಳಗಡೆ ಯು ಹ್ಯಾವ್ ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ ಅಂತ ಫಿಲ್ ಮಾಡಿಬಿಟ್ಟು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ವಿದ್ಯಾರ್ಥಿಗಳೇ, ನಿಮ್ಮದೆಲ್ಲ ಕೂಡ ಇನ್ನೊಮ್ಮೆ ಕನ್ಫರ್ಮೇಷನ್ ತಗೊಳುತ್ತೆ. ನಿಮ್ಮ ಹೆಸರೇನು, ಏನೇನು ಡೀಟೇಲ್ಸ್ ಎಂಟ್ರ್ ಮಾಡಿರಲ್ಲ ಎಲ್ಲ ಕೂಡ ತೋರಿಸುತ್ತೆ. ಓಕೆ, ಅದು ಕನ್ಫರ್ಮ್ ಮಾಡಿ. ಓಕೆ, ಆಮೇಲೆ ನೀವು ಕನ್ಫರ್ಮ್ ಮಾಡಿದ ಮೇಲೆ ವಿದ್ಯಾರ್ಥಿಗಳೇ, ನಿಮಗೆ ಒಂದು ರಿಜಿಸ್ಟ್ರೇಷನ್ ID ಕ್ರಿಯೇಟ್ ಆಗುತ್ತೆ. ಓಕೆ, ಆಮೇಲೆ ನಿಮ್ಗೆ ಪಾಸ್ವರ್ಡ್ ಕೂಡ ತೋರಿಸುತ್ತೆ, ಏನು ಪಾಸ್ವರ್ಡ್ ಬಂದಿದೆ ಅಂತ ನಿಮಗೆ. ಓಕೆ, ಆ್ಯಕ್ಚುಲಿ ನಿಮಗೆ ಡೇಟ್ ಆಫ್ ಬರ್ತೇ ಇರುತ್ತೆ ಪಾಸ್ವರ್ಡ್. ನೆಕ್ಸ್ಟ್ ನೀವು ಅದನ್ನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಇಂಟರ್ಫರೆನ್ಸ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಡ್ಯಾಶ್ಬೋರ್ಡ್ದಲ್ಲಿ ನೀವು ನೋಡ್ತಾ ಇರ್ಬೋದು ನೇಮ್ ಆಫ್ ದ ಪೋಸ್ಟ್ ಆ್ಯಂಡ್ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಫಾರ್ಮಸಿಸ್ಟು, FD ಏನು, ಸೇಲ್ಸ್ ಅಸಿಸ್ಟೆಂಟು, 2 ಥರ ಸೇಲ್ಸ್ ಅಸಿಸ್ಟೆಂಟ್ ಬರುತ್ತೆ. ರಿಸರ್ವ್ಡ್ ಪೋಸ್ಟ್, ಇಲ್ಲೊಂದು ನಿಮಗೆ ಸ್ಟೇಟ್ ಲೆವೆಲ್ ರೆಸಿಡೆನ್ಷಿಯಲ್ ಸ್ಟಾಫ್ ಪೋಸ್ಟ್ ಅಂತ. ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಅದ್ರ ಬಾಜು ನಿಮಗೆ ಪೇಮೆಂಟ್ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಚೇಂಜ್ ಪಾಸ್ವರ್ಡ್, ಏನಾದರೂ ಪಾಸ್ವರ್ಡ್ ಚೇಂಜ್ ಮಾಡಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದ ವೆಬ್ಸೈಟ್ ನಿಮ್ಗೆ ಬೇಕಾದರೆ ನಂಬರ್ ಕೊಟ್ಟಿದ್ದಾರೆ. ಆಫ್ಟರ್ ಮೇಕಿಂಗ್ ಪೇಮೆಂಟ್ ಪ್ಲೀಸ್ ವೇಟ್ ಫಾರ್ 24 hours ಟು ಗೆಟ್ ದ ಪೇಮೆಂಟ್ ಸ್ಟೇಟಸ್ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅಂತ ಹೇಳಿದ್ದಾರೆ. ಓಕೆ, ಪೇಮೆಂಟ್ ಆದ ಬಳಿಕ 24 ತಾಸು ಆಲ್ಮೋಸ್ಟ್ 1 ಡೇ ವೇಟ್ ಮಾಡಿ, ಆ ನಂತರ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ನೀವು ತಗೋಬಹುದು ಅಂತ ಕೊಟ್ಟಿದ್ದಾರೆ, ಆಯಿತಾ. ಇವಾಗ ಸದ್ಯ ಮಟ್ಟಿಗೆ ಅಪ್ಲೈ ಅಂತ ಕ್ಲಿಕ್ ಮಾಡ್ತೇನೆ ಸೇಲ್ಸ್ ಅಸಿಸ್ಟೆಂಟ್ಗೋಸ್ಕರ, ವಿಚ್ ಇಸ್ ಬೇಸ್ಡ್ ಆನ್ ಸೆಕೆಂಡ್ PUC ಓನ್ಲಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ಎಲ್ಲ ಕೂಡ ಪರ್ಸನಲ್ ಇನ್ಫಾರ್ಮೇಷನ್ ನಿಮಗೆ ಕಾಣುತ್ತೆ. ಓಕೆ, ನಿಮ್ಮ ಹೆಸರೇನು ಆಲ್ರೆಡಿ ಎಂಟರ್ ಆಗಿದೆ, ಬಟ್ ಕೆಲವೊಂದು ಇನ್ನೂ ಕೂಡ ಬೇರೆ ಪರ್ಸನಲ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಮನೆ ಅಡ್ರೆಸ್ಸು. ಓಕೆ, ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ದು ಏನಿದೆ, ಕಮ್ಯುನಿಕೇಷನ್ ಡೀಟೇಲ್ಸ್ ಇದೆ ಅಲ್ಲ, ಯಾವ ಮನೆ, ಯಾವ ಟೌನು, ಯಾವ ಡಿಸ್ಟ್ರಿಕ್ಟು, ಯಾವ ಪಿನ್ ಕೋಡು ಎಲ್ಲ ಕೂಡ ಎಂಟರ್ ಮಾಡಬೇಕು. ಮತ್ತು ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರುತ್ತಾ, ರಿಲಿಜನ್ ಏನು, ನ್ಯಾಷನಾಲಿಟಿ ಏನು ಅಂತ ಅಷ್ಟೇ ಕೇಳುತ್ತೆ. ಅದನ್ನು ಫಿಲ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಆ ನಂತರ ನಿಮಗೆ ಕ್ವಾಲಿಫಿಕೇಷನ್ಗೆ ಹೋಗುತ್ತೆ ಅದು. ಓಕೆ, ಸೊ ನೀವೇನೇನು ಕ್ವಾಲಿಫಿಕೇಷನ್ ಮಾಡಿದ್ದೀರಾ, ನಂತರ ನೀವು ಯಾವ ರಿಸರ್ವೇಷನನ್ನು ಕ್ಲೇಮ್ ಮಾಡ್ತಾ ಇದ್ದೀರಾ, ಆಯಿತಾ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ನಿಮಗೆ ಸೆಕ್ಷನ್ ಬರುತ್ತೆ, ಡಾಕ್ಯುಮೆಂಟ್ಸ್ ಸರಿಯಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಆ ನಂತರ ಡಿಕ್ಲರೇಷನ್ ಕೊಟ್ಟು ಸಬ್ಮಿಟ್ ಮಾಡಿ, ಪೇಮೆಂಟ್ ಮಾಡಿ. ಆ ನಂತರ ನಿಮಗೆ 24 ತಾಸು ಆದಮೇಲೆ ನಿಮಗೆ ಒಂದು ಪ್ರಿಂಟ್ಔಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಓಕೆ, ಒಂದು ಡಾಕ್ಯುಮೆಂಟ್ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ ನೋಡಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ, ಏನೇನು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೋಬೇಕಂತಂದರೆ, ಮೊದಲನೇದಾಗಿ ನೀವು ಮಾರ್ಕ್ಸ್ ಕಾರ್ಡನ್ನು ರೆಡಿ ಮಾಡ್ಕೊಳ್ಳಿ, ಆಯಿತಾ. SSLC ಮಾರ್ಕ್ಸ್ ಕಾರ್ಡ್ ಸ್ಪೆಷಲಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನೀವು PUC ಮಾರ್ಕ್ಸ್ ಕಾರ್ಡ್. ಓಕೆ, ಇನ್ ಕೇಸ್ ನೀವು FDಗೆ ಅಪ್ಲೈ ಮಾಡ್ತಾ ಇದ್ದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಎಲ್ಲ ಸೆಮಿಸ್ಟರ್ದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು. ಓಕೆ, ಈ ಮಾರ್ಕ್ಸ್ ಕಾರ್ಡ್ ಅಂತಂತಂದರೆ ನೀವೇನು ಮಾಡಬೇಕು, ಅದೊಂದು ಜೆರಾಕ್ಸ್ ಇರುತ್ತಲ್ಲ, ಆ ಜೆರಾಕ್ಸ್ ಕೆಳಗಡೆ ಒಂದು ಸೈನ್ ಮಾಡಬೇಕು, ಸೆಲ್ಫ್ ಅಟೆಸ್ಟೇಷನ್ ಅಂತ, ನಿಮ್ಮದೇ ಸೈನು, ಆಯಿತಾ. ಸೈನ್ ಮಾಡಿ ಕೆಳಗಡೆ ಅಟೆಸ್ಟೇಷನ್ ಅಂತ ಬರೆದು ಆ ಒಂದು ಸ್ಕ್ಯಾನ್ ಆಗಿರುವಂಥ PDF ಅನ್ನು ನೀವು ಅಪ್ಲೋಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಮನೆ ಅಡ್ರೆಸ್ಸು ಮತ್ತು ಇಮೇಲ್ ID, ಆ ನಂತರ ಸಿಗ್ನೇಚರ್, ಒಂದು ಸಣ್ಣ ಒಂದು A4 ಶೀಟಲ್ಲಿ ಸಿಗ್ನೇಚರ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಇನ್ ಕೇಸ್ ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದ್ರ ಸರ್ಟಿಫಿಕೇಟ್ ಆಗಿರ್ಬೋದು. ಆ ನಂತರ ವಿದ್ಯಾರ್ಥಿಗಳೇ, ನಿಮ್ಗೇನಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಆಯಿತಾ. ನೆಕ್ಸ್ಟು ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇನ್ ಕೇಸ್ ನೀವೇನಾದರೂ ಹಳ್ಳಿಯಲ್ಲಿ ಶಾಲೆ ಕಲ್ತಿದ್ರೆ, ಆಯಿತಾ. ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಏನಾದರೂ ರಿಸರ್ವೇಷನ್ ಕ್ಲೇಮ್ ಮಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ 371 ನೀವೇನಾದರೂ, ಅಥವಾ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಈ ಥರ ಏನಾದರೂ ರಿಸರ್ವೇಷನ್ ಇದ್ದರೆ ಕ್ಲೇಮ್ ಮಾಡ್ಕೋಬಹುದು.
ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಏನು ಮಾಡಬೇಕು, ಸೆಲ್ಫ್ ಅಟೆಸ್ಟೆಡ್ ಅಂದರೆ ಸೈನ್ ಮಾಡಿಬಿಟ್ಟು ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೋದು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳೇ, ಒಂದು ಸೆಕ್ಷನ್ ಬರುತ್ತೆ ಫೋಟೋ ಸೆಕ್ಷನ್ದಲ್ಲಿ, ಅಲ್ಲಿ ಭಾವಚಿತ್ರ ಮತ್ತು ಸಹಿ ಅಂತ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಒಂದು A4 ಶೀಟ್ ತೆಗೆದುಕೊಳ್ಳಿ. ಓಕೆ. ನಿಮ್ಮದೊಂದು ಪಾಸ್ಪೋರ್ಟ್ ಸೈಜನ್ನು ಫೋಟೋ ಇಡಿ. ಅದರ ಕೆಳಗಡೆ ಓಕೆ, ಆ ಪಾಸ್ಪೋರ್ಟ್ ಸೈಜ್ ಕೆಳಗಡೆ ಒಂದು ಪೇಪರ್ ಇಟ್ಟಿದ್ದಾರಲ್ಲ, ಆ ಪೇಪರ್ ಮೇಲೆ ಸಹಿ ಮಾಡಬೇಕು. ಆ ಸೈನ್ ಮಾಡಿದ್ದನ್ನು ಆ ಒಂದು ಫೋಟೋ ನೀವು ಅಪ್ಲೋಡ್ ಮಾಡಬೇಕು. ಓಕೆ. ಅದು ಯಾವ ರೀತಿ ಗಾತ್ರದಲ್ಲಿ ಇರಬೇಕಂದ್ರೆ 10 KB 50 KB ಒಳಗಡೆ ಅಷ್ಟೇ ಇರಬೇಕು. ಓಕೆ. ಮತ್ತು ಸೈಜ್ ಕೂಡ ಅಳತೆ ಕೊಟ್ಟಿದ್ದಾರೆ, 45x35 ಅಂತ ಕೊಟ್ಟಿದ್ದಾರೆ. ಓಕೆ. ಸಹಿ ಅಳತೆ 20x35 ಅಂತ ಕೊಟ್ಟಿದ್ದಾರೆ. ಓಕೆ. ಈ ರೀತಿ ಕೆಲವೊಂದು ಫೋಟೋ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಏಜ್ ಬಗ್ಗೆ ಕೇಳ್ತಾ ಇದ್ದರು. ವಿದ್ಯಾರ್ಥಿಗಳು ಇಲ್ಲಿ ಏಜ್ ಸೆಕ್ಷನ್ ಕಡೆ ಬಂದಾಗ ನೋಡ್ತಾ ಇರ್ಬೋದು, ಸಾಮಾನ್ಯ ವರ್ಗ ವಿದ್ಯಾರ್ಥಿಗಳಿಗೆ 18ರಿಂದ 35 ವರ್ಷ ಅಷ್ಟೇ. ಆಮೇಲೆ ಪ್ರವರ್ಗ 2, ಪ್ರವರ್ಗ 2B, ಪ್ರವರ್ಗ 3A 3B ದವರಿಗೆ 18ರಿಂದ 38. ಆಮೇಲೆ ನಿಮಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 18ರಿಂದ 40 ವರ್ಷ. ಓಕೆ. ಸೊ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅಥವಾ ನೀವೇನಾದರೂ ವಿಧವೆ ಆಗಿದ್ದರೆ 10 ವರ್ಷ ನಿಮಗೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಮತ್ತು ಫೀಸ್ ನೋಡಿ ವಿದ್ಯಾರ್ಥಿಗಳೇ, ನಿಮಗೆ 500 ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ. ಆಮೇಲೆ ಇತರ ಅದರ್ಸ್ ವಿದ್ಯಾರ್ಥಿ 1000 ರೂಪಾಯಿ ಇರುತ್ತೆ. ಓಕೆ. ಲಾಸ್ಟ್ ಡೇಟ್ವರೆಗೂ ಕೂಡ ವೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ದೂರ ಆಗುತ್ತೆ. ಓಕೆ. ಎಷ್ಟು ಜಲ್ದಿ ಹಾಕ್ತೀರಾ ಎಕ್ಸಾಮಿನೇಷನ್ ಸೆಂಟರ್ ನಿಮ್ಗೆ ಯಾವ ಪ್ರಿಫರ್ ಇರುತ್ತಲ್ಲ, ನಿಮಗೆ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರದವ್ರು ಇದ್ದರೆ ನೀವು ಬೆಂಗಳೂರು ಹತ್ತಿರ ಸಿಗೋ ಚಾನ್ಸಸ್ ಆಗಿರುತ್ತೆ. ಅದಕ್ಕೆ ನೀವು ಟ್ರೈ ಮಾಡಿ ಆದಷ್ಟು ಬೇಗನೆ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಏನಾದರೂ ನಿಮಗೆ ತೊಂದರೆ ಆದರೆ, ಏನಾದರೂ ಸಂದೇಹಗಳಿದ್ದರೆ ಅಥವಾ ಸರ್ ನೀವೇ ಅಪ್ಲೈ ಮಾಡಿಬಿಡಿ ಅಂತ ಆದರೆ ನಾವು ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 7892575079. ಯಾರಾದರೂ ಗೌರ್ಮೆಂಟ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಾ ಇದ್ದರೆ ಇದಕ್ಕೆ 100% ಅಪ್ಲೈ ಮಾಡಿ. ಅಟ್ಲೀಸ್ಟ್ ಯಾರು ಬರೀ ಸೆಕೆಂಡ್ PUC ಮಾಡಿದೆ 100% ಅಪ್ಲೈ ಮಾಡಿ. ಯಾಕೆಂದರೆ ಸೆಕೆಂಡ್ PUC ಮೇಲೆ ಅಷ್ಟೊಂದು ಡಿಫಿಕಲ್ಟಿ ಲೆವೆಲ್ ಕಡಿಮೆ ಇರುತ್ತೆ ಕಂಪೇರ್ ಟು ಡಿಗ್ರಿ ಲೆವೆಲ್. ಹಾಗಾಗಿ ಇದು ಬರೀ FDAದು ಪ್ರಥಮ ದರ್ಜೆ ಸಹಾಯಕರು. SDAದು ಇನ್ನೂ ಕೂಡ ಬಂದಿಲ್ಲ, ವೇಟ್ ಮಾಡಿ, ಆದಷ್ಟು ಬೇಗ ಅದು ಕೂಡ ಬರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ನೋಡ್ತಾ ಇರ್ಬೋದು, ಫಾರ್ಮಸಿಸ್ಟ್ ಆಗಿರ್ಬೋದು ಅಥವಾ FD ಆಗಿರ್ಬೋದು, ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಎಷ್ಟು ಪೋಸ್ಟ್ಗಳು ಲಭ್ಯವಿದ್ದಾವೆ ಅಂತ. ಓಕೆ. ಸೊ ಟೋಟಲ್ ಆಗಿ ನಿಮಗೆ 5 ಪೋಸ್ಟ್ಗಳು ಲಭ್ಯವಿದೆ. FD ಅದು ಹೇಳ್ತಾ ಇರೋದು. ಓಕೆ. ಪರಿಶಿಷ್ಟ ಜಾತಿ ಆಗಿದ್ದರೆ 2, ಪರಿಶಿಷ್ಟ ಪಂಗಡ ಆಗಿದ್ದರೆ 1, ಪ್ರವರ್ಗ 1 ಆದರೆ 1, ಆಮೇಲೆ 2A ವಿದ್ಯಾರ್ಥಿಗಳಿಗೆ 1. ಓಕೆ. ಸೊ ಟೋಟಲ್ ಆಗಿ 10 ಪೋಸ್ಟ್ಗಳು ಲಭ್ಯವಿದ್ದಾವೆ. ಓಕೆ. ಬಟ್ ದ ಥಿಂಗ್ ಇಸ್ ದಟ್ ಇವು ಕರೆಕ್ಟ್ ಅನಲೈಸ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ SC/ST ವಿದ್ಯಾರ್ಥಿಗಳು ಭಾಳ ಜನ ವಿಕ್ರಯ ಸಹಾಯಕರಿಗೆ ಅಪ್ಲೈ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಇಲ್ಲಿ 2 ಸೆಕ್ಷನ್ ಇದೆ. ಅಂದರೆ ಏನಪ್ಪ ಅಂದರೆ, ಒಂದನೇದು 371J ಇದ್ದವ್ರಿಗೆ ಮಾತ್ರ ಒಂದೇ ಪೋಸ್ಟು. ಉಳಿದಂಥ ರಾಜ್ಯ ಮಟ್ಟದ ಉಳಿಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 16 ಪೋಸ್ಟ್ಗಳು ಲಭ್ಯವಿದ್ದಾವೆ. ಓಕೆ. ಮತ್ತು ಇದಕ್ಕೆ ನೀವು ಆನ್ಲೈನಲ್ಲಿ ಪೇ ಮಾಡುವಾಗ ನೆಟ್ ಬ್ಯಾಂಕಿಂಗ್ UPI ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಷ್ಟೇ ಮಾಡ್ಬೋದು. ನೀವು ಕ್ಯಾಶ್ ಕೊಡ್ತೀರಾ ಅಥವಾ DD ಕೊಡ್ತೀರಾ, ಚೆಕ್ ಕೊಡ್ತೀರಾ ಅಂದರೆ ಆಗೋದಿಲ್ಲ. ಆಯಿತಾ. ಆಮೇಲೆ ನಿಮಗೆ ನಿಮ್ಮ ಇಮೇಲ್ ಐಡಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಮತ್ತು ಪಾಸ್ವರ್ಡ್ ಕೂಡ ಮತ್ತೊಮ್ಮೆ ನಿಮಗೆ ಸೆಂಡ್ ಮಾಡ್ತಾರೆ ಒನ್ಸ್ ಯು ಕ್ಲಿಕ್ ಆನ್ ರಿಜಿಸ್ಟರ್. ಓಕೆ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳಿಗೆ KEA ಮುಖಾಂತರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಖಾಂತರ ರೀಸೆಂಟಾಗಿ ನೋಟಿಫಿಕೇಶನ್ ಕರೆದಿತ್ತು. ಆಯಿತಾ. ಸೊ ಇದು ಕೂಡ ಆದಷ್ಟು ಬೇಗನೆ ಪ್ರಕಟಣೆ ಆಗುತ್ತೆ. ಸೊ ಇದು ಕೂಡ ನಿಮ್ಗೆ ಅಪ್ಲೈ ಮಾಡ್ಕೋಬೋದು. ಇನ್ನು ಕರೆದಿರೋದು ಬರೀ ಒಂದೇ ಡಿಪಾರ್ಟ್ಮೆಂಟು. ಬಟ್ SD FD ರೀಸೆಂಟಾಗಿ ಕರೆದಾಗ ನಿಯರ್ಲಿ 5 ಡಿಪಾರ್ಟ್ಮೆಂಟ್ಸ್: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಓಕೆ. ಇವು 5 ಡಿಪಾರ್ಟ್ಮೆಂಟ್ ಮುಖಾಂತರ ಕಾಲ್ಫಾರ್ಮ್ ಮಾಡ್ತಾರೆ. ಅವಾಗೆಲ್ಲರೂ ಕೂಡ ತಪ್ಪದೆ ಅಪ್ಲೈ ಮಾಡಲೇಬೇಕು. ಓಕೆ. ಮತ್ತು ಇದು ಕೂಡ PDF ಇದನ್ನು ಕಾಲ್ಫಾರ್ಮ್ ಮಾಡ್ತಾರೆ. 100% ಇದಕ್ಕೆ ಟ್ರೈ ಮಾಡಿ. ಓಕೆ. 2ರಲ್ಲಿ ಒಂದಾದ್ರು ಸೆಲೆಕ್ಷನ್ ಆಗೇ ಆಗುತ್ತೆ. ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಾಟ್ಸಪ್ ಲಿಂಕ್ ಬೇಕಾದರೆ 7892575079 ನಂಬರ್ಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗನೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು.